ಥಿಯರೀಸ್ ಆಫ್ ಎಂಪ್ಲಾಯ್ಮೆಂಟ್. ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ಉದ್ಯೋಗ ಸಿದ್ಧಾಂತ, ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್. ಇದು ಟೀಕೆಗೆ ಒಳಗಾಗ್ತದೆ. 1930ರ ದಶಕದಲ್ಲಿ ಜಗತ್ತಿನಲ್ಲಿ, ಅದರಲ್ಲೂ ಅಮೆರಿಕಾದಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟು ಉಂಟಾದಾಗ ಕ್ಲಾಸಿಕಲ್ ಎಕನಾಮಿಸ್ಟ್ಗಳ ಸಾಂಪ್ರದಾಯಿಕ ಉದ್ಯೋಗದ ನಿಯಮ ಅನುಷ್ಠಾನ ಆಗಲಿಲ್ಲ, ಸಂಪೂರ್ಣವಾಗಿ ವಿಫಲತೆಯನ್ನು ಕಂಡಿತ್ತು. ಇಂಥ ಸಂದರ್ಭದಲ್ಲಿ ಆಧುನಿಕ ಅರ್ಥಶಾಸ್ತ್ರಜ್ಞನಾಗಿರ್ತಕ್ಕಂಥ ಜಾನ್ ಮೆನಾರ್ಡ್ ಕೇನ್ಸ್ ಒಂದು ಹೊಸ ನಿಯಮವನ್ನು ಅಭಿವೃದ್ಧಿಗೊಳಿಸ್ತಾನೆ. ಈ ನಿಯಮವನ್ನು ಕೇನ್ಸನ ಉದ್ಯೋಗ ಸಿದ್ಧಾಂತ, ಆಧುನಿಕ ಉದ್ಯೋಗ ಸಿದ್ಧಾಂತ, ಕೇನ್ಸಿಯನ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಅಂತ ಕರೀತಾನೆ. ಈ 1930ರಲ್ಲಿ ಜಾನ್ ಮೆನಾರ್ಡ್ ಕೇನ್ಸ್ ಎನ್ನುವ ಆಧುನಿಕ ಅರ್ಥಶಾಸ್ತ್ರಜ್ಞ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ ಎನ್ನುವಂಥ ಒಂದು ಪುಸ್ತಕವನ್ನು ಪಬ್ಲಿಕೇಶನ್ ಮಾಡ್ತಾನೆ. ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ಉದ್ಯೋಗದ ನಿಯಮ ಜಗತ್ತಿನೆಲ್ಲೆಡೆ ಅನುಷ್ಠಾನ ವೈಫಲ್ಯತೆಯನ್ನು ಕಂಡದ್ದರ ಪರಿಣಾಮವಾಗಿ ಈ ನಿಯಮವನ್ನು ಜಾನ್ ಮೆನಾರ್ಡ್ ಕೇನ್ಸ್ ಅಭಿವೃದ್ಧಿಗೊಳಿಸ್ತಾನೆ. ಈ ನಿಯಮದ ಅನ್ವಯ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕಾದರೆ ಪರಿಣಾಮಕಾರಿ ಬೇಡಿಕೆಯನ್ನು, ಇಫೆಕ್ಟಿವ್ ಡಿಮಾಂಡನ್ನು ಒಂದೇ ಸಮನೆ ಹೆಚ್ಚು ಮಾಡಬೇಕು. ಜಾನ್ ಮೆನಾರ್ಡ್ ಕೇನ್ಸ್ ಕ್ಲಾಸಿಕಲ್ ಥಿಯರಿಯನ್ನು ಸಂಪೂರ್ಣವಾಗಿ ನಿರಾಕರಿಸ್ತಾನೆ, ರಿಜೆಕ್ಟ್ ಮಾಡ್ತಾನೆ. ಅದಕ್ಕೆ ಪರ್ಯಾಯವಾಗಿ ಒಂದು ಹೊಸ ನಿಯಮವನ್ನು ಅಭಿವೃದ್ಧಿಗೊಳಿಸ್ತಾನೆ. ಈ ನಿಯಮದನ್ವಯ ಕೇನ್ಸನ ಪ್ರಕಾರ ಆರ್ಥಿಕತೆಯಲ್ಲಿ ಪರಿಣಾಮಕಾರಿ ಬೇಡಿಕೆಯನ್ನು ಒಂದೇ ಸಮನೆ ಹೆಚ್ಚು ಮಾಡಬೇಕು. ಯಾವಾಗ ದೇಶದಲ್ಲಿ ಒಂದೇ ಸಮನೆ ಪರಿಣಾಮಕಾರಿ ಬೇಡಿಕೆ ಹೆಚ್ಚಾಗುತ್ತದೋ ಅದರ ಪರಿಣಾಮವಾಗಿ ಉದ್ಯೋಗಗಳ ಸೃಷ್ಟಿ ಹೆಚ್ಚಾಗುತ್ತೆ. ಇದರಿಂದಾಗಿ ನಿರುದ್ಯೋಗವನ್ನು ನಿವಾರಣೆ ಮಾಡಲಿಕ್ಕೆ ಆಗ್ತದೆ ಎನ್ನುವಂಥ ಸಮರ್ಥನೆಯನ್ನು ಹೇಳ್ತಾನೆ. ಹಾಗಾಗಿ ಪರಿಣಾಮಕಾರಿ ಬೇಡಿಕೆ ಅಂತೇಳಿದರೆ ಸರಾಸರಿ ಬೇಡಿಕೆ ಮತ್ತು ಸರಾಸರಿ ಪೂರೈಕೆಗಳನ್ನು ಒಟ್ಟುಗೂಡಿಸಿದಾಗ ಪರಿಣಾಮಕಾರಿ ಬೇಡಿಕೆ ಉಂಟಾಗುತ್ತದೆ. ಪರಿಣಾಮಕಾರಿ ಬೇಡಿಕೆಯ ಅನ್ವಯ ಒಟ್ಟು ಅನುಭೋಗ, ಒಟ್ಟು ಹೂಡಿಕೆ ಮತ್ತು ಒಟ್ಟು ಉತ್ಪನ್ನ ಒಂದೇ ಸಮನೆ ಏರಿಕೆಯಾಗುತ್ತೆ. ಇದರಿಂದ ದೇಶದಲ್ಲಿ ಉದ್ಯೋಗದ ಅವಕಾಶಗಳು ಹೆಚ್ಚಾಗುತ್ತೆ. ಹಾಗಾಗಿ ಪರಿಣಾಮಕಾರಿ ಬೇಡಿಕೆ ಅಂತೇಳಿದರೆ ಸರಾಸರಿ ಬೇಡಿಕೆ ಮತ್ತು ಸರಾಸರಿ ಪೂರೈಕೆಗಳ ಸಮ್ಮಿಲನ. ಇಫೆಕ್ಟಿವ್ ಡಿಮಾಂಡ್ ಈಸ್ ಈಕ್ವಲ್ ಟು ದಿ ಅಗ್ರಿಗೇಟ್ ಡಿಮಾಂಡ್ ಆ್ಯಂಡ್ ಅಗ್ರಿಗೇಟ್ ಸಪ್ಲೈ. ವೆನ್ ದಿ ಕಂಟಿನ್ಯೂಸ್ಲಿ ಇನ್ಕ್ರೀಸಿಂಗ್ ದಿ ಇಫೆಕ್ಟಿವ್ ಡಿಮಾಂಡ್, ಇಟ್ ಈಸ್ ದಿ ರಿಮೂವಿಂಗ್ ದಿ ಅನ್ಎಂಪ್ಲಾಯ್ಮೆಂಟ್ ಇನ್ ದಿ economy. Hence, John Maynard Keynes suggested that removing the unemployment is only the possibility of the increasing the effective demand. When the increasing the effective demand, it will be result of the remedy for unemployment. So now here the John Maynard Keynes, effective demand is equal to the increasing the total consumption, increasing the total investment and increasing the productions of the country. Its result expanding the employment opportunity in the economy. ಆರ್ಥಿಕತೆಯಲ್ಲಿ ಅನುಭೋಗ, ಹೂಡಿಕೆ, ಉತ್ಪನ್ನಗಳು ಒಂದೇ ಸಮನೆ ಏರಿಕೆಯಾದಾಗ ದೇಶದಲ್ಲಿ ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗುತ್ತೆ. ಹಾಗಾಗಿ ನಿರುದ್ಯೋಗ ನಿವಾರಣೆಗೆ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಹೇಳಿರ್ತಕ್ಕಂಥ ಕೂಲಿ ಕಡಿತ ಪರಿಹಾರ ಅಲ್ಲ. ಅದರ ಉದ್ಯೋಗ ಸೃಷ್ಟಿಯಾಗಬೇಕು, ಆರ್ಥಿಕತೆಯಲ್ಲಿ ಉದ್ಯೋಗಗಳನ್ನು ಹೆಚ್ಚು ಹೆಚ್ಚು ಅನುಷ್ಠಾನ ಮಾಡಬೇಕು ಅಂತೇಳಿದರೆ ಬಹುತೇಕ ಸರಕಾರದ ಹಸ್ತಕ್ಷೇಪ ಅರ್ಥವ್ಯವಸ್ಥೆಯಲ್ಲಿ ಇರಬೇಕು. ಯಾವಾಗ ಸರಕಾರ ಆರ್ಥಿಕತೆಯಲ್ಲಿ ಹಸ್ತಕ್ಷೇಪ ಮಾಡ್ತದೋ ಆಗ ಪರಿಣಾಮಕಾರಿ ಬೇಡಿಕೆ ಒಂದೇ ಸಮನೆ ಏರಿಕೆಯಾಗುತ್ತೆ. ಈ ಕೆಳಗಿನ ಅಂಶಗಳು ಪರಿಣಾಮಕಾರಿ ಬೇಡಿಕೆಯನ್ನು ನಿರ್ಧಾರ ಮಾಡುತ್ತದೆ. ಪರಿಣಾಮಕಾರಿ ಬೇಡಿಕೆ ನಿರ್ಧಾರ ಆಗುವುದು ಸರಾಸರಿ ಬೇಡಿಕೆ ಮತ್ತು ಸರಾಸರಿ ಪೂರೈಕೆಗಳಿಂದ. ಸರಾಸರಿ ಪೂರೈಕೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇರುವುದಿಲ್ಲ. ಕೇವಲ ಸರಾಸರಿ ಬೇಡಿಕೆಯಲ್ಲಿ ಬದಲಾವಣೆಗಳು ಉಂಟಾಗುತ್ತದೆ. ಸರಾಸರಿ ಬೇಡಿಕೆಯು ಅನುಭೋಗದ ವೆಚ್ಚ, ಹೂಡಿಕೆಯ ವೆಚ್ಚ ಮತ್ತು ಸರಕಾರದ ವೆಚ್ಚವನ್ನು ಒಳಗೊಂಡಿರುತ್ತದೆ. ಅನುಭೋಗದ ವೆಚ್ಚದಲ್ಲಿ ಆದಾಯದ ಗಾತ್ರ ಮತ್ತು ಅನುಭೋಗದ ಮನಸ್ಸು ಇರುತ್ತದೆ. ಹೂಡಿಕೆಯ ಗಾತ್ರದಲ್ಲಿ ಬಡ್ಡಿಯ ದರ ಮತ್ತು ಸೀಮಾಂತ
ದಕ್ಷತೆಯ ಅನುಭೋಗ ಇರುತ್ತದೆ. ಅಲ್ಲಿ ಬಡ್ಡಿಯ ದರದಲ್ಲಿ ಇನ್ನೂ ಬದಲಾವಣೆಗಳಾಗುತ್ತೆ. ಬಡ್ಡಿಯ ದರ ದ್ರವ್ಯದ ಒಲವು ಅಥವಾ ಹಣದ ಬೇಡಿಕೆ ಮತ್ತು ಹಣದ ಪೂರೈಕೆಯನ್ನು ಒಳಗೊಂಡಿರುತ್ತದೆ. ಸೀಮಾಂತ ದಕ್ಷತೆಯ ಬಂಡವಾಳದ ಪೂರೈಕೆಯ ಬೆಲೆ ಮತ್ತು ಬಂಡವಾಳದ ಸುತ್ತಿನ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತದೆ. ಹಾಗಾಗಿ ಸೀಮಾಂತ ದಕ್ಷತೆಯ ಬಂಡವಾಳದ ಪೂರೈಕೆಯ ಬೆಲೆಯನ್ನು ಅನುಷ್ಠಾನ ಮಾಡುತ್ತದೆ ಮತ್ತು ಬಂಡವಾಳದ ಸುತ್ತಿನ ಪ್ರತಿಫಲವನ್ನು ನೀಡುತ್ತದೆ. ಈ ಕಡೆ ಬಂದಾಗ ದ್ರವ್ಯದ ಒಲವು, ಇಲ್ಲಿ ಹಣ ಅಥವಾ ಹಣದ ಬೇಡಿಕೆ 3 ರೀತಿಯ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತೆ. ಒಂದು ಟ್ರಾನ್ಸಾಕ್ಷನರಿ ಮೋಟಿವ್, ಪ್ರಿಕಾಷನರಿ ಮೋಟಿವ್, ಸ್ಪೆಕ್ಯುಲೇಟಿವ್ ಮೋಟಿವ್ ಅಥವಾ ದೈನಂದಿನ ವ್ಯವಹಾರಕ್ಕೆ ಆಪತ್ಕಾಲದ ಉದ್ದೇಶಕ್ಕೆ ಮತ್ತು ಸಟ್ಟ ವ್ಯಾಪಾರಕ್ಕೋಸ್ಕರ ಜನ ಹಣವನ್ನು ಬಯಸುತ್ತಾರೆ. ಹಾಗಾಗಿ ಹಣದ ಬೇಡಿಕೆ ಈ 3 ಅಂಶಗಳನ್ನು ಒಳಗೊಂಡಿರುತ್ತದೆ. ಇಫೆಕ್ಟಿವ್ ಡಿಮಾಂಡ್ ಡಿಪೆಂಡ್ಸ್ ಆನ್ ದಿ ನ್ಯಾಷನಲ್ ಇನ್ಕಮ್, ಪರ್ ಕ್ಯಾಪಿಟಾ ಇನ್ಕಮ್. Effective demand is a dependency on the national income, employment and production. Effective demand is an determination of the aggregate demand and aggregate supply. Aggregate supply is a constant. Aggregate demand is depends on consumption expenditure, investment expenditure and the government expenditure. Consumption expenditure is depends on the size of the income and the size of the income and the yield of the consumptions of the economy. And also investment expenditure depends on the rate of interest and marginal efficiency of the capital. Rate of interest depends on the liquidity preference or the demand for money and supply of money. Marginal efficiency of the capital depends on the supply of the capital supply of the price and the yield of the capital assets. And also the demand for money is dependence on the transactionary motive, precautionary motive and speculative motive. So here the ಚಾರ್ಟ್ ಆಫ್ ದಿ ಕೇನ್ಸಿಯನ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್. ಇದು ಕೇನ್ಸನ ಪರಿಣಾಮಕಾರಿ ಬೇಡಿಕೆಯ ಚಿತ್ರಣ ಅಥವಾ ಇದನ್ನು ಚಾರ್ಟ್ ಅಂತೇಳಿ ಕರೀತಾರೆ. ಕೇನ್ಸನ ಉದ್ಯೋಗದ ನಿಯಮ ಬಹುತೇಕ ಸಾಂಪ್ರದಾಯಿಕ ಉದ್ಯೋಗದ ನಿಯಮಕ್ಕಿಂತ ಭಿನ್ನ ಆಗಿದೆ. ಸಾಂಪ್ರದಾಯಿಕ ಉದ್ಯೋಗದ ನಿಯಮ ಕೇವಲ ಸ್ವಯಂ ಹೊಂದಾಣಿಕೆ ಮತ್ತು ಲೇಸಫೈರ್ ಪಾಲಿಸಿಯನ್ನು ಅವಲಂಬಿಸಿಕೊಂಡು ನಿರುದ್ಯೋಗ ನಿವಾರಣೆ ಮತ್ತು ಆರ್ಥಿಕತೆಯಲ್ಲಿ ಉದ್ಯೋಗ ಸೃಷ್ಟಿ ಮಾಡುತ್ತದೆ ಅಂತ ಹೇಳಿದರೆ, ವಿಶ್ಲೇಷಣೆ ಮಾಡಿದರೆ ಕೇನ್ಸನ ಉದ್ಯೋಗದ ನಿಯಮ ಪರಿಣಾಮಕಾರಿ ಬೇಡಿಕೆಯನ್ನು ಆದ್ಯತೆಯ ಮೂಲಕ ದೇಶದಲ್ಲಿ ಪೂರ್ಣ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಎನ್ನುವುದರ ಬಗ್ಗೆ JM ಕೇನ್ಸ್ ಆದ್ಯತೆ ಕೊಡುತ್ತಾರೆ. ಆದರೂ JM ಕೇನ್ಸ್ನ ನಿಯಮ ಈ ಕೆಳಗಿನ ಅಂಶಗಳಿಂದ ಟೀಕೆಗೆ ಒಳಗಾಗುತ್ತದೆ. ಕೇನ್ಸ್ನ ನಿಯಮವನ್ನು ಜನರಲ್ ಥಿಯರಿ ಅಥವಾ ಪರಿಪೂರ್ಣ ಸಿದ್ಧಾಂತ ಅಂತ ಕರೆಯಲಾಗುತ್ತದೆ. ಆದರೆ ಇದು ಪರಿಪೂರ್ಣ ಸಿದ್ಧಾಂತ ಅಲ್ಲ. ಯಾಕೆಂತೇಳಿದರೆ ಸಮಾಜಶಾಹಿ ಆರ್ಥಿಕತೆಯಲ್ಲಿ ಕೇನ್ಸನ ಈ ನಿಯಮ ಉಪಯೋಗಕ್ಕೆ ಬರೋದಿಲ್ಲ. ಕೇವಲ ಬಂಡವಾಳಶಾಹಿ ಆರ್ಥಿಕತೆಗೆ ಮಾತ್ರ ಸೀಮಿತ ಆಗಿರುತ್ತದೆ. ಎರಡನೆಯ ಈ ನಿಯಮದ ಟೀಕೆ ಅಂತೇಳಿದರೆ, ಈ ನಿಯಮ ಎಲ್ಲಿಯೂ ಕೂಡ ದೀರ್ಘಾವಧಿಗೆ ಆದ್ಯತೆಯನ್ನು ಕೊಡೋದಿಲ್ಲ, ಅಲ್ಪಾವಧಿಗೆ ಮಾತ್ರ ಆದ್ಯತೆಯನ್ನು ಕೊಡುತ್ತದೆ. ಹಾಗಾಗಿ ಈ ನಿಯಮ ಟೀಕೆಗೆ ಒಳಗಾಗುತ್ತದೆ. ಉದ್ಯೋಗ, ಉತ್ಪಾದನೆ, ಪರಿಣಾಮಕಾರಿ ಬೇಡಿಕೆ, ರಾಷ್ಟ್ರೀಯ ಆದಾಯ ಇದೆಲ್ಲವೂ ಕೂಡ ದೀರ್ಘಾವಧಿಯಲ್ಲಿ ಏರಿಕೆ ಆಗುವಂಥ ಪ್ರಕ್ರಿಯೆಗಳು. ಆದರೆ ಕೇನ್ಸನ ಉದ್ಯೋಗದ ಸಿದ್ಧಾಂತ ಕೇವಲ ಅಲ್ಪಾವಧಿಗೆ ಮಾತ್ರ ಸೀಮಿತ ಆಗುತ್ತೆ. ಅದಕ್ಕೋಸ್ಕರ ಕೇನ್ಸ್ ಒಂದು ಕಡೆ ವಿಶ್ಲೇಷಣೆ ಮಾಡ್ತಾನೆ, ದೀರ್ಘಾವಧಿಯಲ್ಲಿ ನಾವೆಲ್ಲ ಸಾಯ್ತೇವೆ. ಹಾಗಾಗಿ ಕೇನ್ಸನ ಉದ್ಯೋಗದ ಸಿದ್ಧಾಂತ ಕೇವಲ ಅಲ್ಪಾವಧಿಗೆ ಮಾತ್ರ ಸೀಮಿತ ಆಗುತ್ತೆ. ಇನ್ ಲಾಂಗ್ ರನ್ ವಿ ಆರ್ ಆಲ್ ಡೆಡ್, ಹೆನ್ಸ್ ಹಿಸ್ ಥಿಯರಿ ಈಸ್ ಎನ್ ಓನ್ಲಿ ಪ್ರಯಾರಿಟಿ ಶಾರ್ಟ್ ಟರ್ಮ್ ಇಂಪಾರ್ಟೆನ್ಸ್. ಸೊ ದೀಸ್ ಆರ್ ದಿ ಕ್ರಿಟಿಕಲ್ ಇವ್ಯಾಲ್ಯುವೇಷನ್ ಆರ್ ದಿ ಕ್ರಿಟಿಸಮ್ಸ್ ಆಫ್ ದಿ ಕೇನ್ಸಿಯನ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್. ಇದು ಕೇನ್ಸನ ಉದ್ಯೋಗದ ಸಿದ್ಧಾಂತದ ಟೀಕೆಗಳು. ಕೇನ್ಸನ ಉದ್ಯೋಗದ ಸಿದ್ಧಾಂತ ಸಾಂಪ್ರದಾಯಿಕ ಸಿದ್ಧಾಂತಕ್ಕೆ
ತುಲನೆ ಮಾಡಿದರೆ, ಕಂಪೇರ್ ಮಾಡಿದರೆ ಈ ನಿಯಮ ಪ್ರಸಕ್ತ ಆರ್ಥಿಕತೆಯಲ್ಲಿ ಪರಿಣಾಮಕಾರಿ ಬೇಡಿಕೆಯನ್ನು ಹೆಚ್ಚಳ ಮಾಡಲಿಕ್ಕೆ ಆದ್ಯತೆಯನ್ನು ಕೊಡುತ್ತದೆ. ಹಾಗಾಗಿ ಇವತ್ತಿನ ಪ್ರಸಕ್ತ ಅರ್ಥವ್ಯವಸ್ಥೆಯಲ್ಲಿ ಕೇನ್ಸನ ಉದ್ಯೋಗದ ನಿಯಮ ಪರಿಣಾಮಕಾರಿ ಬೇಡಿಕೆಯನ್ನು ಹೆಚ್ಚು ಮಾಡಲಿಕ್ಕೆ ಆದ್ಯತೆಯನ್ನು ಕೊಡುತ್ತದೆ. ಇದನ್ನೇ ಕೇನ್ಸನ ಉದ್ಯೋಗದ ನಿಯಮ ಅಂತ ಕರೆಯಲಾಗುತ್ತದೆ.